ಸರ್, ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಗೆಲ್ಲುವಂತ ಸಾಮರ್ಥ್ಯ ಇರುವಂತ ಅಭ್ಯರ್ಥಿಗಳ ಕೊರತೆ ಇದೆ. ಸೊ ಆ ಕೊರತೆಯ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಸರ್? ಇದೆ. ಕೆಲವು ಕಡೆ ನೀವು ಹೇಳ್ದಂಗೆ ವೀಕ್ ಇದೀವಿ ನಾವು ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೊ ಅಲ್ಲಿ ಯಾರ ಕೊನೆಗಳಿಗೆಯಲ್ಲಿ ಯಾರ ಪ್ರಬಲ ಸಿಕ್ಕರೆ ಸಿಗ್ಬೋದು, ಸಿಗ್ಲಿ ಹೇಳಿಕ್ಕಾಗಲ್ಲ. ಸೊ ಅದನ್ನ ಕಾಯ್ಬೇಕಷ್ಟೇ. ಕರೆತರುವ ಪ್ರಯತ್ನ ಏನಾದ್ರು ಆಗಿದೆ ಸರ್ ಬೇರೆ ಕಡೆ? ಅವ್ರವ್ರಿಗೆ ಆ ಜಿಲ್ಲೆಯವ್ರು ಅದು ಚರ್ಚೆ ಮಾಡ್ಬೇಕಲ್ಲ. ಅದು ಆ ಜಿಲ್ಲೆಯವ್ರ ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕು. ಒಂದ್ ವೇಳೆ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲಂದ್ರೆ ಹುಡುಕುವಂತ ಪ್ರಯತ್ನ ಆಗ್ಬೇಕು. ಇಲ್ಲಾಂದ್ರೆ ಬೇರೆ ಯಾವ್ದಾರ ಕಡೆ ಇದ್ರೆ ಅವ್ರನ್ನ ಕರೆತರುವಂತ ಕೆಲಸ ಆಗ್ಬೇಕು. ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ಬೇಕಷ್ಟೇ, ಅಥವಾ ಅಬ್ಸರ್ವರ್. ಇಲ್ಲ, ಮಾತುಕತೆ ನಡೆಸೋದು ಅವಶ್ಯಕತೆ ಇಲ್ಲ. ನಮ್ಮ ಜೊತೆನೇ ಇದಾರಲ್ಲ ಅವ್ರಿಂದ, ಎಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಾಗಿ ಸಾಕಷ್ಟು ಸಾರಿ ಹೇಳಿದ್ದಾರೆ, 3-4 ಸಾರಿ ಅವರೇ. ಅದನ್ನ ನಾವು ಪದೇ ಪದೇ ಹೇಳೋದ್ರಾಗ ಅರ್ಥ ಇಲ್ಲ. ಕಾಯ್ಬೇಕಲ್ಲ ಕಾಂಗ್ರೆಸ್ನಲ್ಲಿ, ಇದು ಕಾಯ್ಬೇಕಲ್ಲ. ವೇಟ್ ಮಾಡಬೇಕು. ಪಾರ್ಟಿಯಲ್ಲಿ ವೇಟ್ ಮಾಡಿದಷ್ಟು ನಿಮಗೆ ಹೆಚ್ಚು ಫಲಕಾರಿ ಇಲ್ಲಿ. ದೋಸ್ತಿ ಇದೆಯಲ್ಲ, ಒಂದು ಸ್ವಾಭಾವಿಕ. ನಮ್ ಜೋಡಿ ಬಂದು 9 ತಿಂಗಳಾಯ್ತ್ರೆ. ಅದಕ್ಕಿಂತ ಮುಂಚೆ ಅವರು ಹೈಕಮಾಂಡ್ ಅವರಿಗೆ ಅವ್ರಿಗೆ ಒಳ್ಳೆ ಸಂಪರ್ಕ ಇದೆ, ಹತ್ರ ಪ್ರಶ್ನೆ ಇಲ್ಲ. ಫೆಬ್ರವರಿ 27ನೇ ತಾರೀಕು ರಾಜ್ಯಸಭೆ ಚುನಾವಣೆ ನಡೀತಾ ಇದ್ದಲ್ಲ, ಮೈತ್ರಿ ಅಭ್ಯರ್ಥಿಯಾಗಿ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಅಡ್ಡ ಮತದಾನ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಜೆಡಿಎಸ್ ಬಿಜೆಪಿ ಅಂತ. ಹೀಗಾಗಿ ಲಕ್ಷ್ಮಣ್ ಸವದಿ ಹೆಸರು ಮುನ್ನೆಲೆಗಿಲ್ಲ. ಅಡ್ಡ ಮತನೇ ಯಾರು ಹಾಕೋ ಪ್ರಶ್ನೆ ಬರೋದಿಲ್ಲ. ಯಾರು ಮಾಡೋದು? ಅವ್ರ ಮತ ಎಷ್ಟಿದೆ ಅವ್ರಿಗೆ ಬೀಳ್ತೇವೆ, ನಮ್ಮ ಮತ ಎಷ್ಟಿದೆ ನಮ್ಗೆ ಬೀಳ್ತೇವೆ. ಅವ್ರಿಗಿನ್ನ ಬೇಕಾಗಿರೋದು 4-5 ಮತ ಅಷ್ಟೇ. ಹಂಗೆ ಯಾವ್ದಾಗೋ ಚಾನ್ಸಸ್ ಇಲ್ಲ ಕಡಿಮೆ.